ನಕಲಿ ಜೀನಿ ಸ್ಲಿಮ್ ಮಾಡುತ್ತಿದ್ದ ಗೋಡೌನ್ ಮೇಲೆ ದಾಳಿ. ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ ಸಾರ್ವಜನಿಕರ ಮೆಚ್ಚುಗೆ. ಜೀನಿ ಸೇರಿದಂತೆ ಇತರೆ ಕಂಪನಿಗಳ ಲೇಬಲ್ ಮತ್ತು ಡಬ್ಬಿಗಳನ್ನ ನಕಲು ಮಾಡಿ ಗೋಧಿ ಹಿಟ್ಟು ತುಂಬಿ ಜೀನಿ ಸ್ಲಿಮ್ ಪೌಡರ್ ಎಂದು ಆನ್ಲೈನ್ನಲ್ಲಿ ಮಾರಾಟ ಮಾಡುತ್ತಿದ್ದ ನವದೆಹಲಿಯ ನಕಲು ದಂಧೆಕೋರರನ್ನ ಕಳ್ಳಂಬಿಳ ಪೊಲೀಸರು ಬಂಧಿಸಿದ್ದಾರೆ. ನವದೆಹಲಿಯ ರಾಜೀವ್ ಖನ್ನಾ ಹಾಗೂ ಅವರ ಮಕ್ಕಳಾದ ಹಿಮಾಂಶು ಖನ್ನಾ, ಮನನ್ ಖನ್ನಾ ಬಂಧಿತರು. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಮಾಲೀಕ ದಿಲೀಪ್ ಕುಮಾರ್ ಕಳ್ಳಂಬಿಳ ಪೊಲೀಸರಿಗೆ ದೂರು ನೀಡಿ ದೆಹಲಿಯ ಆರ್ಕೆ ಟ್ರೇಡರ್ಸ್ ಎಂಬ ಸಂಸ್ಥೆ ಮಾಲೀಕರು ಜೀನಿ ಕಂಪನಿಯ ಟ್ರೇಡ್ ಮಾರ್ಕ್ ಬಳಸಿ ಆನ್ಲೈನ್ನಲ್ಲಿ ನಕಲಿ ಜೀನಿ ಸ್ಲಿಮ್ ಪೌಡರ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ರು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಈ ಪ್ರಕರಣದ ತನಿಖೆಗಾಗಿ ಡಿವೈಎಸ್ಪಿ ಶೇಖರ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿದ್ರು. ಈ ತಂಡ ಇತ್ತೀಚೆಗೆ ದೆಹಲಿಯ ಪಂಜಾಬಿ ಮೊಹಲ್ಲಾ ಶಾಲಿಮಾರ್ ಬಾಗ್ ಗೋದಾಮು ಮೇಲೆ ದಾಳಿ ನಡೆಸಿ ಜೀನಿ ಕಂಪನಿಯ ನಕಲಿ ಉತ್ಪನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆಯುರ್ವೇದಿಕ್ ಮಾತ್ರೆ, ಸೌಂದರ್ಯವರ್ಧಕ ಕ್ರೀಮ್, ಆಯುರ್ವೇದಿಕ್ ಪೌಡರ್ ಕೂಡ ಕಂಡುಬಂದಿದೆ ಎಂದು ಕಳ್ಳಂಬಿಳ ಪೊಲೀಸರು ದೆಹಲಿಯ ಶಾಲಿಮಾರ್ ಬಾಗ್ ಪೊಲೀಸ್ ಠಾಣಾ ತನಿಖಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಕಲು ದಂಧೆಕೋರರ ಬಂಧನದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಆಗಿರುವಂತಹ ಜೀನಿ ಕಂಪನಿ ಒಂದು ಸ್ಲಿಮ್ ಪ್ರಾಡಕ್ಟ್ ಅನ್ನೋದನ್ನು ಒಂದು ಪೌಡರ್ ಅನ್ನು ಡೂಪ್ಲಿಕೇಟ್ ಮಾಡಿ ಅದನ್ನು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡ್ತಾ ಇರುವ ಒಂದು ಜಾಲವನ್ನು ಕಳ್ಳಂಬೆಲ್ಲ ಪೊಲೀಸರು ಪತ್ತೆ ಹಚ್ಚಲಾಗಿದೆ. ಸೊ ಅದರಲ್ಲಿ ರಾಜೀವ್ ಖನ್ನಾ ಅನ್ನೋರು ಮತ್ತೆ ಅವರಿಬ್ಬರು ಮಕ್ಕಳು 3 ಜನ ಸೇರಿಕೊಂಡು ಆರ್ಕೆ ಟ್ರೇಡರ್ಸ್, ಎಂಕೆ ಟ್ರೇಡರ್ಸ್, ಎಂಎಚ್ಕೆ ಟ್ರೇಡರ್ಸ್ ಅನ್ನೋ ಹೆಸರುಗಳಲ್ಲಿ ಇವರು ಆನ್ಲೈನ್ ಮೂಲಕ ಫ್ಲಿಪ್ಕಾರ್ಟ್ಗೆ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನು ಸಪ್ಲೈ ಮಾಡ್ತಾ ಇರೋದು ಕಂಡು ಬಂದಿದೆ. ಸೊ ಅದರಲ್ಲಿ ನಮ್ಮ ಕಳ್ಳಂಬೆಲ್ಲ ಪೊಲೀಸರು ಅವರು ಮತ್ತು ಕಳ್ಳಂಬೆಲ್ಲ SHO ಬೈರೇಗೌಡ ಮತ್ತು ಅವರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಶಿರಾ DSP ಶೇಖರ್ ಅವರು ಇವರ ತಂಡ ಎಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಗೋಡೌನ್ ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿ ಅಲ್ಲಿನ ಇರುವ ಮಾಲನ್ನು ಸೀಸ್ ಮಾಡಿ ರಾಜೀವ್ ಖನ್ನಾ ಅನ್ನು ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ ಉಳಿದ ಅವರಿಬ್ಬರು ಮಕ್ಕಳು ಓಡೋಗಿದ್ದಾರೆ. ಸೊ ಇವರು ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಈ ಜೀನಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿರುವಾಗ ಅವರಿಗೆ ಫೇಕ್ ಪ್ರಾಡಕ್ಟ್ಸ್ ಬಂದಿರೋದು ಕಂಡು ಬಂದಿರುತ್ತೆ. ಏನು ಜೀನಿ ಸ್ಲಿಮ್ ಪೌಡರ್ ಇರುತ್ತೆ ಅದರ ಜಾಗದಲ್ಲಿ ಗೋಧಿ ಪೌಡರ್, ವೀಟ್ ಪೌಡರ್ ಅನ್ನು ಹಾಕಿರೋದು ಕಂಡು ಬರುತ್ತೆ. ಆ ವಿಚಾರ ಈ ಜೀನಿ ಪ್ರಾಡಕ್ಟ್ಸ್ ಮಾಲೀಕರಿಗೆ ಗೊತ್ತು ಬಂದಾದ ಮೇಲೆ ಅವರು ಬಂದು ನಮ್ಮ ಕಳ್ಳಂಬೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನಾವು FIR ಮಾಡಲಾಗಿದೆ. ಈ 3 ಹೆಸರಲ್ಲಿ ಅವರು ಗೋಡೌನ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದರ ಮೂಲಕನೇ ಇವರು ಫೇಕ್ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ಟೀಮ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಜೀನಿ ಅಲ್ಲದೆ ಬೇರೆ ಬೇರೆ ರೆಗ್ಯುಲರ್ ಯೂಸ್ ಆಗ್ತಾ ಇರುವಂತಹ ಕಂಪನೀಸ್ ಪ್ರಾಡಕ್ಟ್ಸ್ ಸಹ ಅಲ್ಲಿ ಕಂಡು ಬಂದಿದ್ದಾವೆ. ಸೊ ತಕ್ಷಣವೇ ನಾವು ಲೋಕಲ್ ಡ್ರಗ್ ಕಂಟ್ರೋಲರ್ಗೂ ಮತ್ತು ಕ್ರೈಮ್ ಕಂಟ್ರೋಲ್ ಬ್ಯೂರೋಗೂ, ಡೆಲ್ಲಿ ಕ್ರೈಮ್ ಪೊಲೀಸರಿಗೂ ಮಾಹಿತಿ ತಿಳಿಸಲಾಗಿದೆ ಮತ್ತು ಲೋಕಲ್ ಶಾಲಿಮಾರ್ ಬಾಗ್ ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ತಿಳಿಸಲಾಗಿದೆ. ಅಲ್ಲಿ ಅವರನ್ನು ಸಹ ಕ್ರಮ ತಗೊಳ್ಳೋದು ಶುರು ಮಾಡಿದೆ.